ಓಕೆ. ಸೊ ಮೇನ್ಲಿ ಅವ್ರಿಗೆ ಸಿವಿಯರ್ ಆಗಿ ಡಿಸ್ಬಲ್ಜ್ ಇತ್ತು, ಲೈಕ್ ಬಟ್ ಇಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಇಂಜೆಕ್ಷನ್ ಮಾತ್ರೆಯಿಂದ ಅವ್ರಿಗೆ ಆಲ್ಮೋಸ್ಟ್ ಒಂದು ಲೈಕ್ ಅವ್ರು ಹೇಳಿದ್ರು ಕೇಳಿಸ್ಕೊಂಡಿದ್ದೀರಾ. ಮುಖ್ಯವಾಗಿ ನಾವು MRI ಯಾವತ್ತೂ ಟ್ರೀಟ್ಮೆಂಟ್ ಮಾಡಬಾರ್ದು. ಪೇಷಂಟ್ನ ಸಿಂಪ್ಟಮ್ಸ್ನ ಮತ್ತು ರೂಟ್ ಕಾಸ್ನ ಪೇಷಂಟ್ನ ಟ್ರೀಟ್ಮೆಂಟ್ ಮಾಡಬೇಕು. MRI ಇರ್ತಕ್ಕಂಥ ಈ ಒಂದು ಫೈಂಡಿಂಗಿಗೂ ಅವರಲ್ಲಿರ್ತಕ್ಕಂಥ ಒಂದು ಲೈಕ್ ಆಕ್ಟಿವಿಟೀಸ್ಗೂ, ಫಂಕ್ಷನಲ್ ಆಕ್ಟಿವಿಟೀಸ್ಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಲೈಕ್ ಸಿಂಕ್ ಆಗ್ತಾ ಇಲ್ಲ, ಕೋರಿಲೇಷನ್ ಆಗ್ತಾ ಇಲ್ಲ. ಸೊ ಮುಖ್ಯವಾಗಿ ಹ್ಯಾವ್ ಟು ಫೋಕಸ್ ಆನ್ ದ ಪೇಷಂಟ್ ಅಂಡ್ ಪೇಷಂಟ್ನ ಹೋಲ್ ಅಂಡ್ ಸೋಲಾಗಿ ನಾವು ಟ್ರೀಟ್ಮೆಂಟ್ ಮಾಡಬೇಕು. ಅವರಿಗೆ ಹೇಳಿರ್ತಕ್ಕಂಥ ಪಥ್ಯ ಮತ್ತು ಇಂಜೆಕ್ಷನ್ಸು ಕೊಟ್ಟಿರ್ತಕ್ಕಂಥ ಮಾತ್ರೆಗಳು ಅವ್ರಿಗೆ ಆಲ್ಮೋಸ್ಟ್ ಒಂದು ಸ್ವಲ್ಪ ಓಡಾಡೋ ಥರ ಎಲ್ಲ ಬೆಟರ್ ಮಾಡ್ತಾ ಇದೆ. ಜೊತೆಗೆ ನಾವು ಇದನ್ನು ಕೂಡ ಲೈಕ್ ಆಫ್ಟರ್ 1 year ಆದಮೇಲೆ ಫಂಕ್ಷನಲ್ ಚೇಂಜಸ್ ಎಲ್ಲ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಇನ್ನೂ ಮೆಡಿಸಿನ್ಸ್ ಹಾಕಿ ಇನ್ನೊಂದು 2-3 months ಮೆಡಿಸಿನ್ಸ್ ಕೊಟ್ಮೇಲೆ ಅವ್ರು ಕಂಪ್ಲೀಟಾಗಿ ಎಲ್ಲ ಆಕ್ಟಿವಿಟೀಸು ಬರುತ್ತೆ ನಮಗೆ. ಬಟ್ ಮುಖ್ಯವಾಗಿ ಇದರಲ್ಲಿ MRI ಕರೆಕ್ಷನ್ ಬರಬೇಕಂದ್ರೆ ಒಂದು 6 months 1 year ಟೈಮ್ ಹಿಡಿಯುತ್ತೆ. ಆಮೇಲೆ ಬೇಕಾದ್ರೆ MRI ಮಾಡಿಬಿಟ್ಟು ಇದು ಡಿಸ್ಕ್ ಬಲ್ಜು ಯಾವ ಥರ ಇಂಪ್ರೂವ್ಮೆಂಟ್ ಆಗಿದೆ ಅಂತ ನಾವು ನೋಡ್ಬೋದು. ಓಕೆನಾ? ನೀವು ಪಥ್ಯದಲ್ಲಿ ಏನೇನೆಲ್ಲ ಬಿಟ್ಟಿದ್ದೀರಾ? ನೀವು ಹೇಳಿದ್ದು ಏನು ತಿಂದಿಲ್ಲ ಸರ್, ಬರೀ ಅನ್ನ ಸಾಂಬಾರು, ಮುದ್ದೆ, ರಾಗಿ ರೊಟ್ಟಿ. ಲಾಸ್ಟ್ ಟೈಮ್ ಕೊಟ್ಟಿದ್ರು ಜಿರ್ಕಾಡಲ್ಲಿ, ಅದೇನು ತಿಂದಿಲ್ಲ ಇಲ್ಲಿವರೆಗೂ ಅಷ್ಟೇ. ಮುಂಚೆ ಎಲ್ಲ ತಗೊಂತಿದ್ರಾ? ಮುಂಚೆ ಏನೇನು ತಗೊಂತಿದ್ರಿ? ಕಾಫಿ, ಟೀ, ರೊಟ್ಟಿ ಅದೆಲ್ಲ ತಿಂತಾ ಇದ್ವಿ, ಬೇಕರಿ ಐಟಮ್, ಸ್ವೀಟ್ಸ್ ಎಲ್ಲ ತಿಂತಾ ಇದ್ವಿ. ಆದ್ರೆ ಏನು ತಿಂದಿಲ್ಲ, ವಾಸಿ ಅದೇ ಸಾಕು ಅನ್ನಂಗಾಗಿ. ವೆರಿ ಗುಡ್. ಇವಾಗ ನಿಮ್ಗೆ ಲೈಕ್ ಸರ್ಜರಿ ಮಾಡಿಸ್ಬೇಕಂತಾರೆ ನೀವು ಬೇಡ ಅಂತ ಮನಸ್ಸಿಗೆ ಬಂದಿತ್ತಾ ಅಥವಾ ಯಾಕೆ? ಸರ್ ಮನ್ಸು ಬಂತು, ಮಾಡ್ಸೋಣ ಅಂತಾನೆ ರೆಡಿ ಆದ್ವಿ. ಆಮೇಲೆ ಲಾಸ್ಟ್ ಟೈಮ್ ಹಿಂಗೆ ಮೊಬೈಲ್ ಅಲ್ಲಿ ನೋಡ್ತಾ ಇದ್ದೆ. ಯಾಕೆ ಬೇಡ ಅಂತ ಅನ್ಸ್ತು ನಿಮ್ಗೆ? ಸ್ವಲ್ಪ ಏನ್ ಆಪರೇಷನ್ ಮಾಡಿಸ್ಕೊಂಡವ್ರಿಗೆ ಕ್ಲಿಯರ್ ಆಗಿಲ್ಲ, ಮತ್ತೆ ಅದೇ ಪೇನ್ ಇರುತ್ತೆ, ಮತ್ತೆ ಮುಂದೆ ಕೆಲಸ ಮಾಡೋದಿಕ್ ಆಗಲ್ಲ, ಆತರ ಎಲ್ಲ ಹೇಳಿದ್ರು ಲಾಸ್ಟ್ ಟೈಮ್. ಬೇರೆ ಗೊತ್ತಿರೋರೆಲ್ಲ ಸರ್ಜರಿ ಆಗಿರೋರು, ಅದಕ್ಕೆ ಬೇಡ, ಇಲ್ಲಿಗೆ ಒಂದ್ಸಲ ಇದೇ ತರ ಡಯಟ್ ನ ಒಂದು ಮಿನಿಮಮ್ ಅಂದ್ರೆ ಒಂದು 2 to 3 years ಮಾಡ್ಬೇಕು. ಸ್ಟ್ರಿಕ್ಟ್ ಆಗಿ ಮಾಡ್ಬೇಕು. ಅದು ಮತ್ತೆ ನೋಡಿ ಮುಖದಲ್ಲಿ ಕೂಡ ಮೆಲಾಸ್ಮಾ ಕಾಣಿಸ್ಕೊಂತ ಇದೆ ಚಿಕ್ಕ ವಯಸ್ಸಿಗೆ. ಸೊ ಇದು ಕಾಣಿಸ್ಕೋಬಾರ್ದು, ಅದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಕರೆಕ್ಟ್ ಡಯಟ್ ಮಾಡ್ಬಿಟ್ರೆ ಒಂದು 3 months ಅಲ್ಲಿ ಇದು ಎಲ್ಲ ಹೋಗುತ್ತೆ, ಇದು ಸರಿ ಆಗುತ್ತೆ. ಬಟ್ ಆಮೇಲೆ ನೀವು ಒಂದು 3 years ವರೆಗೂ ಸ್ಟ್ರಿಕ್ಟ್ ಡಯಟ್ ಮಾಡ್ಬಿಟ್ಟು ಆಮೇಲೆ ಸ್ವಲ್ಪ ವೇರಿಯೇಷನ್ ಆದ್ರೂ ನಡೆಯುತ್ತೆ. ಬಟ್ ಅಲ್ಲಿವರೆಗೂ ಒಂದು ಚೂರು ವೇರಿಯೇಷನ್ ಮಾಡೋದು ನೋಡ್ಕೊಳ್ಳಿ. ಕಾಫಿ ಎಲ್ಲ ತುಂಬಾ ಕುಡಿತಾ ಇದೆ ಸರ್. ಮತ್ತೆ ನಾನು 3 months ಆದ್ಮೇಲೆ ಏನಾಗಲ್ಲ, ಪೇನ್ ಹೋಯ್ತು, ಕುಡಿಯಕ್ಕೆ ಕಟ್ ಮಾಡೋಣ ಅಂತ ಮಾಡಕ್ ಹೋಗ್ಬೇಡಿ. ಓಕೆನಾ?